ತಿಂಗಳಿಂದ ಬಿಡದಿ ಟೌನ್ಶಿಪ್ ಯೋಜನೆ ವಿರೋಧಿಸಿ ಸ್ಥಳೀಯ ರೈತರು ಹೋರಾಟ ಮಾಡ್ತಾಯಿದ್ದಾರೆ. BJP JDS ಸಪೋರ್ಟ್ ಮಾಡೋದು ಆ ಹೋರಾಟಕ್ಕೆ ಅದು ಬೇರೆ ವಿಷಯ. ಅದು ರೈತರು ಹೋರಾಟ ಮಾಡ್ತಾಯಿದ್ದಾರೆ. ಆ ರೈತರ ಹೋರಾಟವನ್ನು ಗಂಭೀರವಾಗಿ ಈ ಸರ್ಕಾರ ಪರಿಗಣಿಸಿದಂತೆ ಕಾಣ್ತಾ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳಿಗೇನು ಅಂದರೆ ಹಠ, ನಾನು ಮಾಡ್ತೀನಿ ಅಂತ ಹೇಳಿದ್ದೀನಿ, ಮಾಡೇ ಮಾಡ್ತೀನಿ, ಯಾರು ವಿರೋಧ ಮಾಡಿದರೂ ಮಾಡ್ತೀನಿ ಅನ್ನುವ ಮನೋಭಾವನೆ ಪ್ರಜಾಪ್ರಭುತ್ವಕ್ಕೆ ಪೂರಕವಾಗಿರ್ತಕ್ಕಂಥ ಮನೋಭಾವನೆ ಅಲ್ಲ, ಅದು ಸರ್ವಾಧಿಕಾರಿ ಮನೋಭಾವನೆ. ಯು ಆರ್ ನಾಟ್ ಎ ಡಿಕ್ಟೇಟರ್. ಇಲ್ಲಿರೋ ಡೆಮಾಕ್ರಸಿ. ನೀವು ಡಿಕ್ಟೇಟರ್ ಥರ ವರ್ತನೆ ಮಾಡೋಕ್ಕಾಗಲ್ಲ. ನೀವು ಕನಕಪುರ ರಿಪಬ್ಲಿಕ್ಕನ್ನು 35 ವರ್ಷದಿಂದ ನಡೆಸ್ಕೊಂಡು ಬಂದಿರ್ಬೋದು, ಆದರೆ ಅದು ಪ್ರಜಾಪ್ರಭುತ್ವದ ಆಶಯಕ್ಕೆ ವಿರುದ್ಧವಾಗಿರೋದು. ಹಾಗಾಗಿ ರೈತ ವಿರೋಧದ ಯೋಜನೆಯನ್ನು ಕೈಬಿಡಿ. ಇವತ್ತಿಗೂ 80% ರೈತರು ವಿರೋಧ ಮಾಡ್ತಾ ಇದ್ದಾರೆ ಅಂತ ಆದಮೇಲೆ ಯಾಕೆ ಈ ಹಠಮಾರಿತನ? ಯಾಕೆ? ಏನು ಉದ್ದೇಶ? ಇದರಿಂದ ಸಾಧಿಸೋದೇನು? ರೈತರ ಸಮಾಧಿ ಮೇಲೆ ನೀವು ಟೌನ್ಶಿಪ್ ಮಾಡ್ತೀರಾ? ನಿಮಗಿದು ಎಚ್ಚರಿಕೆ ಗಂಟೆ ಆಗಬೇಕು. ನಿನ್ನೆ ಮಾಡಿರೋ ಪೊರಕೆ ಸೇವೆ ನಿಮ್ಮ ಸರ್ಕಾರಕ್ಕೊಂದು ಎಚ್ಚರಿಕೆ ಗಂಟೆ ಆಗಬೇಕಾಗಿತ್ತು. ನೀವು ಬದಲಿಗೆ ಏನು ಮಾಡಿದಿರಿ? ಬದಲಿಗೆ ರೈತರ ಮೇಲೆ 307 ಕೇಸ್ ಹಾಕ್ತೀರಿ. ಆ ರೈತರ ಮೇಲೆ ಕೇಸ್ ಹಾಕೋದಲ್ದಲ್ಲಿ ಇವತ್ತು 2000 ಜನರ ಪೊಲೀಸರನ್ನು ತಗೊಂಡೋಗಿ ಅಲ್ಲಿ ಡೆಪ್ಯೂಟ್ ಮಾಡಿ ನಿಲ್ಲಿಸ್ಕೊಂಡು ಸರ್ವೆ ಮಾಡಿಸ್ತೀನಿ ಅಂತ ಹೇಳ್ತಿದ್ರಿ. ಯಾರಿಗೆ ಲಾಭ ಮಾಡಿಕೊಡೋಕ್ಕೆ? ಈ ಟೌನ್ಶಿಪ್ಪಿಂದ ಯಾರಿಗೆ ಲಾಭ ಹೇಳಿ? ನನಗಿರೋ ಮಾಹಿತಿ ಇದೆ, ಸರ್ಕಾರಿ ಭೂಮಿಯನ್ನು ನೋಟಿಫಿಕೇಷನ್ ಆದಮೇಲೆ ನೀವು 53, 57ನಲ್ಲಿ ಗ್ರ್ಯಾಂಟ್ ಮಾಡಿ, ಆ ಗ್ರ್ಯಾಂಟ್ ಮಾಡಿ ಸರ್ಕಾರಿ ಭೂಮಿಗೆ ನಿಮ್ಮ ಬೆಂಬಲಿಗರಿಗೆ ಲಾಭ ಮಾಡ್ಕೊಳ್ಳೋಕೆ ಕೊಟ್ಟಿದ್ದೀರಿ. ಅಂದರೆ ಭೂಮಿ ಸರ್ಕಾರದ್ದು, ನೀವು ಗ್ರ್ಯಾಂಟ್ ಮಾಡಿದ್ದೀರಿ. ನೀವು ನೋಟಿಫಿಕೇಷನ್ ಆದಮೇಲೆ ಗ್ರ್ಯಾಂಟ್ ಮಾಡಿದ್ದೇನೆ ಒಂದು ಹಗರಣ. ನೋಟಿಫಿಕೇಷನ್ ಆದಮೇಲೆ ಗ್ರ್ಯಾಂಟ್ ಮಾಡಿದ್ದೇ ಒಂದು ಹಗರಣ. ಆ ಗ್ರ್ಯಾಂಟ್ ಮಾಡಿರೋ ಹಗರಣದ ಆ ಭೂಮಿಗೆ ನೀವು ನಿಮ್ಮ ಕಡೆಯವರು GPA ಮಾಡಿಸ್ಕೊಳ್ತೀರಿ. ಸರ್ಕಾರದ ಖಜಾನೆಯಿಂದ ಹಣ ಹೋಗುತ್ತೆ ಅವರಿಗೆ. ಈ ಥರದ ಹಗರಣ ಮಾಡೋದಕ್ಕೆ ನೀವು ಮುಖ್ಯಮಂತ್ರಿಯಾಗಿದ್ದು ಈ ಹಗರಣ ಮಾಡೋದಕ್ಕೆ? ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನೀವು ಇನ್ನೂ 1 ತಿಂಗಳು ಪೂರ್ಣಗೊಳಿಸಿದಿರಿ. ನಿಮ್ಮ ಮೇಲೆ ಆಪಾದನೆ ಮಾಡೋಕ್ಕೆ ನಮ್ಗೆ ಇಷ್ಟ ಇಲ್ಲ. ಆದರೆ ನೀವು ಯಾಕೆ ಈ ಹಠಮಾರಿ ಧೋರಣೆ ತೋರಿಸ್ತಾ ಇದ್ದೀರಿ? ಈ ಹಠಮಾರಿ ಧೋರಣೆಯನ್ನು ಕೈಬಿಡಿ. ರೈತರ ಮನೋಭಾವನೆಯನ್ನು ಅರ್ಥ ಮಾಡ್ಕೊಳ್ಳಿ. ರೈತ ಮಹಿಳೆಯರು ಪೊರಕೆ ಸೇವೆ ಮಾಡಿರೋದರ ಆಕ್ರೋಶವನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಅವರು ಒನಕೆ ಹಿಡಿಯೋಕ್ಕೆ ಮುಂಚೆ ನೀವು ಈ ಟೌನ್ಶಿಪ್ ಕೈಬಿಡಿ. ಅವರು ಒನಕೆ ಹಿಡ್ಕೊಂಡ್ರೆ ಅವತ್ತು ಹೈದರಾಲಿ ಸೈನಿಕರಿಗೆ ಏನು ಗತಿ ಆಯಿತೋ ಆ ಗತಿ ನಿಮಗೆ ಬರಬಾರ್ದು. ಆ ಬರಬಾರ್ದು ಅಂತಿದ್ರೆ ನಿಮ್ಮ ಈ ಒಂದು ಯೋಜನೆಯನ್ನು ಕೈಬಿಡಿ.